ರಾಜ್ಯದಲ್ಲಿ ಅತಿ ಹೆಚ್ಚು ಮಳೆ ಚೆನ್ನಕಲ್ ಕಾವಲು ಪ್ರದೇಶಕ್ಕೆ ಬಿದ್ದು ಕೆರೆ ಏರಿ ಒಡೆದು ಬೆಳೆಗಳು ವಿದ್ಯುತ್ ಕಂಬಗಳು ಮುರಿದು ಬಿದ್ದು ಹಾಳಾಗಿದ್ದರೂ ಸಹ ಕಳೆದ ಒಂದು ವಾರದಿಂದ ಕಂದಾಯ ಇಲಾಖೆ ಅಧಿಕಾರಿಗಳಾಗಲಿ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳಾಗಲಿ ಚೆಸ್ಕಾಂ ಅಧಿಕಾರಿಗಳಾಗಲಿ ಜನಪ್ರತಿನಿಧಿಗಳಾಗಲಿ ತಿರುಗಿಯೂ ನೋಡಿಲ್ಲ ಎಂದು ಚೆನ್ನಕಲ್ ಕಾವಲು ಗ್ರಾಮ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಧನರಾಜ್ ಮಾಜಿ ಅಧ್ಯಕ್ಷ ಅರವಿಂದ್ ರಾಜ್ ಅರಸ್ ಆರೋಪಿಸಿದ್ದಾರೆ. ಚೆನ್ನಕಲ್ ಕಾವಲು ಗ್ರಾಮ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಧನರಾಜ್ ಮಾತನಾಡಿ, ಚೆನ್ನಕಲ್ ಕಾವಲು ಗ್ರಾಮದ ಸರ್ವೆ ನಂಬರ್ 30ರ ಶಾಮಣ್ಣನಕಟ್ಟೆಯ ಜಾಗದಲ್ಲಿ 2020 ಹಾಗೂ 21ನೇ ಸಾಲಿನಲ್ಲಿ ಕಾವೇರಿ ನೀರಾವರಿ ನಿಗಮದ ವತಿಯಿಂದ 150 ಕೆರೆಗಳಿಗೆ ನೀರು ತುಂಬಿಸುವ ಯೋಜನೆಯಲ್ಲಿ ಕಾಮಗಾರಿ ಮಾಡುವಾಗ ಕೆರೆ ಏರಿಯನ್ನ ಒಡೆದು ಸಡಿಲ ಮಾಡಿ ಕಳಪೆ ಕಾಮಗಾರಿ ಮಾಡಿದ್ದರಿಂದ ಹೆಚ್ಚು ಮಳೆ ಬಿದ್ದು 2 ಬಾರಿ ಒಡೆದು ಹೋಗಿ ನಮ್ಮ ಜಮೀನಿನ ಫಲವತ್ತಾದ ಮಣ್ಣು ಮಳೆಯ ನೀರಿನಲ್ಲಿ ಕೊಚ್ಚಿಕೊಂಡು ಹೋಗಿದೆ. ಬಾಳೆ ಅಡಿಕೆ ಗಿಡಗಳು ಶುಂಠಿ ಬೆಳೆಗಳು ಹಾಳಾಗಿವೆ. ವಿದ್ಯುತ್ ಕಂಬಗಳು ಮುರಿದು ಬಿದ್ದಿವೆ. ಕಂದಾಯ ಇಲಾಖೆ ಅಧಿಕಾರಿಗಳು ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ಚೆಸ್ಕಾಂ ಅಧಿಕಾರಿಗಳು ಗಮನಕ್ಕೆ ತಂದರೂ ಯಾರೂ ಇತ್ತ ಗಮನ ಹರಿಸಿಲ್ಲ. ತಕ್ಷಣ ಹಾನಿಯಾದ ಬೆಳೆಗಳಿಗೆ ಪರಿಹಾರ ನೀಡಬೇಕು, ಇಲ್ಲವಾದರೆ ಸಂಬಂಧಪಟ್ಟ ಅಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ. ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ, ಪಶುಸಂಗೋಪನೆ ಮತ್ತು ರೇಷ್ಮೆ ಸಚಿವ ಕೆ. ವೆಂಕಟೇಶ್ ಅವರು ಅತಿವೃಷ್ಟಿ ಹಾನಿಯಾದ ಹಾರನಹಳ್ಳಿ, ಹಸುವಿನ ಕಾವಲು ಗ್ರಾಮಗಳಿಗೆ ಭೇಟಿ ನೀಡಿದ್ರು. ಆದರೂ ನಮ್ಮ ಗ್ರಾಮಕ್ಕೆ ಭೇಟಿ ನೀಡಲಿಲ್ಲ. ಅದು ನಮ್ಮ ದೌರ್ಭಾಗ್ಯ ಎಂದರು. ಇನ್ನು ಚೆನ್ನಕಲ್ ಗ್ರಾಮ ಪಂಚಾಯಿತಿ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಅರವಿಂದ್ ರಾಜ್ ಅರಸ್ ಮಾತನಾಡಿ, ರಾಜ್ಯದಲ್ಲಿ ಅತಿ ಹೆಚ್ಚು ಮಳೆ ಬಿದ್ದು ಬೆಳೆಗಳು ಹಾನಿಯಾದರೂ ಯಾವುದೇ ಅಧಿಕಾರಿಗಳು ಬಂದಿಲ್ಲ, ಸಚಿವರ ಗಮನಕ್ಕೂ ತಂದರೂ ಸ್ಪಂದಿಸಿಲ್ಲ ಎಂದು ಆರೋಪಿಸಿದರು. ನನ್ನ ಹೆಸರು ಧನರಾಜ್ ಅಂತೇಳಿ, ಗ್ರಾಮ ಪಂಚಾಯತಿ ಮಾಜಿ ಉಪಾಧ್ಯಕ್ಷರು, ಹಾಲಿ ಸದಸ್ಯರು. ಇವತ್ತು ಚೆನ್ನಕಲ್ ಕಾವಲು ಸರ್ವೆ ನಂಬರ್ 30ರಲ್ಲಿ ಶಾಮಣ್ಣನಕಟ್ಟೆ ಅಂತೇಳಿ ನಮ್ಮಲ್ಲಿ ಒಂದು ಕಟ್ಟೆ ಇದೆ. ಆ ಕಟ್ಟೆಗೆ ಈ ಹಿಂದೆ ಎಲ್ಲ ಆದಷ್ಟು ಸಾಕಷ್ಟು ಹಲವಾರು ಬೋರ್ಗಳಿಗೆ ಮತ್ತು ಬೆಳೆಗಳಿಗೆಲ್ಲ ಆಗ್ತಿದೆ. ಈ ಹಿಂದೆ 2020-22 ಮಾಡಿದಂಥ ಕೆರೆ ತುಂಬ ನೀರು ತುಂಬಕ್ಕೆ ಪೈಪ್ ಕಾಮಗಾರಿಯಲ್ಲಿ ಕಳಪೆ ಕಾಮಗಾರಿ ಮಾಡಿದ್ದು. ಇದು 2ನೇ ಬಾರಿ ಏರಿ ಹೊಡೆದು ಇಲ್ಲಿ ಬೆಳೆದಂಥ ಬೆಳೆಗಳೆಲ್ಲ ಹಾನಿಯಾಗಿದೆ. ಅದರಲ್ಲಿ ಜೋಳ ಮತ್ತು ಬಾಳೆ ಅಡಿಕೆ ಮತ್ತು ಇತರೆ ಬೆಳೆಗಳೆಲ್ಲ ಹಾನಿಯಾಗಿ ಲೈಟ್ ಕಂಬಗಳೆಲ್ಲ ಬಿದ್ದೋಗಿದೆ. ಇಲ್ಲಿ ಸುಮಾರು ಒಂದು ವಾರ ಆದ್ರೂ ಯಾವುದೇ ಅಧಿಕಾರಿಗಳು ಯಾವುದೇ ರೀತಿಯಾದಂಥ ಸ್ಪಂದಿಸ್ತಿಲ್ಲ. ಇದೇ ರೀತಿ ನಾವು ಸಂಬಂಧಪಟ್ಟಂಥ ಅಧಿಕಾರಿಗಳ ಹತ್ರ ಹೋಗಿ ನಾವು ಆ ಕಚೇರಿಗಳ ಮುಂದೆ ಪ್ರತಿಭಟನೆ ಮಾಡಬೇಕಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ಇದನ್ನು 2ನೇ ಬಾರಿ 3ನೇ ಬಾರಿ ಹೇಳಿದ್ವಿ. ಖುದ್ದಾಗಿ ಕೆಲವರಿಗೆಲ್ಲ ಫೋನ್ ಮುಖಾಂತರ ಹೇಳಿದ್ವಿ. ಯಾವುದೇ ರೆಸ್ಪಾನ್ಸ್ ಇಲ್ಲ. ಮತ್ತು ಯಾವುದೇ ತೋಟಗಾರಿ ಇಲಾಖೆಯವರಾಗಲಿ ಇಲ್ಲ KBO ಅವರಾಗಲಿ ಮತ್ತು ಕಂದಾಯ ಇಲಾಖೆಯವರಾಗಲಿ ಒಬ್ಬರನ್ನು ತಂದ್ಬಿಟ್ಟು ಒಂದು ಸರ್ವೆ ಮಾಡಿ ಯಾರ್ಯಾರ್ದು ಬೆಳೆ ಹಾನಿಯಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿಗಳನ್ನ ತಹಸೀಲ್ದಾರ್ಗೆ ಕೊಟ್ಟಿಲ್ಲ. ತಹಸೀಲ್ದಾರ್ ಗಮನ ತಂದು ತಹಸೀಲ್ದಾರ್ ಯಾವುದೂ ತಿಳ್ಕೊಂಡಿಲ್ಲ. ನಮಗೆ ಏನು ಅನ್ನಿಸ್ತೈತೆ ಅಂತ ಹೇಳಿದ್ರೆ, ತಾಲೂಕಲ್ಲಿ ಅತಿ ಹೆಚ್ಚು ಮಳೆಯಾಗಿರೋದು ಚೆನ್ನಕಲ್ ಕಾವಲು ಗ್ರಾಮ ಪಂಚಾಯತಿ ಅಂತೇಳಿ. ಆದರೆ ಆಗದೇ ಇರೋಂಥ ಕಡೆಗಳಲ್ಲೆಲ್ಲ ಎಲ್ಲರೂ ಮಾಜಿ ಮುಖ್ಯಮಂತ್ರಿಗಳು ವಿಸಿಟಿಂಗ್ ಕೊಡ್ತಿದ್ದಾರೆ, ನಮ್ಮ ರಾಜ್ಯದ ಸಚಿವರು ವಿಸಿಟಿಂಗ್ ಕೊಡ್ತಿದ್ದಾರೆ. ಆದರೆ ಇಲ್ಲಿ ಹಾನಿಯಾಗಿರೋ ಕಡೆ ಯಾರೂ ತಿರುಗಿ ನೋಡಿಲ್ಲ. ಇದು ನಮ್ಮ ದೌರ್ಭಾಗ್ಯ ಅನ್ಕೊತೀನಿ. ಹಾಗಾಗಿ ಇನ್ನು ಮುಂದೇನಾದರೂ ಎಚ್ಚೆತ್ಕೊಂಡು ಇಲ್ಲಿ ಆಗಿರುವಂಥ ರೈತರುಗಳಿಗೆ ಅವ್ರನ್ನ ಕಷ್ಟ ನೋಡಿ ಸ್ಥಳನ ಪರಿಶೀಲನೆ ಮಾಡಿ ಪರಿಹಾರ ಕೊಡಬೇಕು ಅಂತೇಳಿ ಈ ಮೂಲಕ ನಾನು ಮಾಧ್ಯಮ ಮುಖಾಂತರ ಕೇಳ್ತೀನಿ. ನಾವು ಬೆಳಗಾಲ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಕೆ. ಅರವಿಂದ್ ರಾಜ್ ಅಂತ ಇಲ್ಲಿ ಚೆನ್ನಕಲ್ ಕಾವಲಲ್ಲಿ ನೀರಾವರಿ ಪೈಪ್ಲೈನ್ ತೆಗೆದು ಡ್ಯಾಮೇಜ್ ಮಾಡಿ ಏರಿಗಳು ಹೊಡೆದು ರೈತರದೆಲ್ಲ ಜಮೀನು ನಷ್ಟ ಆಗಿದೆ. ಅವ್ರ ಕಡೆ ಗಮನ ಅವರಿಗೆ MLA ಸಾಹೇಬರು ಗಮನ ಮಾಡಿದ್ವಿ, ಮಿನಿಸ್ಟರ್ಗಳೇ. ಅವರು ಕೂಡ ಬಂದು ಸ್ಪಂದಿಸಿಲ್ಲ. ಇದರ ಬಗ್ಗೆ ಒಂಚೂರು ಮಾಹಿತಿ